ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಕನ್ನಡ ಸ್ಟಾರಮ್. ನಾವು ಇವತ್ತು ಟಾಪ್ 20 ಕ್ರೈಮ್ ಥ್ರಿಲ್ಲರ್ಸ್ ಮೂವೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದು ಪಾರ್ಟ್ 2 ಆಗಿದೆ. ಪಾರ್ಟ್ 1 ಯಾರು ನೋಡಿಲ್ಲ ಎಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ತಾವು ಹೋಗಿ ನೋಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬೆಲ್ ಐಕನನ್ನು ಆನ್ ಮಾಡಿಲ್ಲ ಎಂದರೆ ತಕ್ಷಣ ಆನ್ ಮಾಡಿಕೊಳ್ಳಿ. ಟಾಪ್ 9ನಲ್ಲಿರುವ ಮೂವಿ ಗರುಡ ಗಮನ ವೃಷಭ ವಾಹನ. ಈ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಅತ್ಯುತ್ತಮ ಗ್ಯಾಂಗ್ಸ್ಟರ್ ಡ್ರಾಮಾ ಮೂವಿಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ರಾಜ್ಬಿ ಶೆಟ್ಟಿಯವರು. ಪ್ರಮುಖ ಪಾತ್ರಗಳಲ್ಲಿ ರಾಜ್ಬಿ ಶೆಟ್ಟಿ, ರಿಷಬ್ ಶೆಟ್ಟಿ ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ನಟಿಸಿದ್ದಾರೆ. ಕಥೆಯು ಮಂಗಳೂರಿನ ಅಂಡರ್ ವರ್ಲ್ಡ್ ಹಿನ್ನೆಲೆಯಲ್ಲಿರುವ ಇಬ್ಬರು ಆತ್ಮೀಯ ಸ್ನೇಹಿತರಾದ ಹರಿ ಮತ್ತು ಶಿವನ ಸುತ್ತ ಸಾಗುತ್ತದೆ. ಅಧಿಕಾರ, ಸ್ನೇಹ, ದ್ರೋಹ ಮತ್ತು ಅಹಂಕಾರದ ನಡುವೆ ಅವರ ಸಂಬಂಧ ಹೇಗೆ ಬದಲಾಗುತ್ತದೆ ಎಂಬುದನ್ನು ಸಿನಿಮಾ ಅತ್ಯಂತ ನೈಜವಾಗಿ ತೋರಿಸುತ್ತದೆ. ಈ ಚಿತ್ರದ ದೊಡ್ಡ ಶಕ್ತಿ ಅವರ ಅದ್ಭುತ ಪಾತ್ರ ನಿರ್ಮಾಣ, ನೈಜ ಸಂಭಾಷಣೆಗಳು ಮತ್ತು ಮಂಗಳೂರು ಸಂಸ್ಕೃತಿಯ ಪ್ರಾಮಾಣಿಕ ಚಿತ್ರಣ. ವಿಶೇಷವಾಗಿ ಶಿವ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಮತ್ತು ಹರಿ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿಯವರ ಅಭಿನಯಕ್ಕೆ ಪ್ರೇಕ್ಷಕರು ವಿಮರ್ಶಕರಿಂದ ಭಾರಿ ಮೆಚ್ಚುಗೆಯನ್ನು ಪಡೆದಿದೆ. ಬಿಡುಗಡೆಯಾದ ನಂತರ ಗರುಡ ಗಮನ ವೃಷಭ ವಾಹನ ಕನ್ನಡ ಮಾತ್ರವಲ್ಲದೆ ಭಾರತದ ಅತ್ಯುತ್ತಮ ಗ್ಯಾಂಗ್ಸ್ಟರ್ ಸಿನಿಮಾಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಈ ಮೂವಿಯ IMDb ರೇಟಿಂಗ್ 8.2 ಆಗಿದ್ದು ಇದನ್ನು ನಾವು ZEE5ನಲ್ಲಿ ನೋಡಬಹುದು. ಟಾಪ್ 8ನೇ ಸ್ಥಾನದಲ್ಲಿರುವ ಮೂವಿ ಲೂಸಿಯಾ. ಈ ಮೂವಿಯು 2013ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಕ್ರಾಂತಿಕಾರಿ ಸಿನಿಮಾಗಳಲ್ಲಿ ಒಂದಾಗಿದ್ದು ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸೈಫೈ ಮೂವಿಯಾಗಿದೆ. ಈ ಮೂವಿಯನ್ನು ನಿರ್ದೇಶಿಸಿದ್ದು ಪವನ್ ಕುಮಾರ್. ಪ್ರಮುಖ ಪಾತ್ರಗಳಲ್ಲಿ ಸತೀಶ್ ನೀನಾಸಂ, ಶ್ರುತಿ ಹರಿಹರನ್ ಮತ್ತು ಅಚ್ಯುತ ಕುಮಾರ್ ನಟಿಸಿದ್ದಾರೆ. ಕಥೆಯು ನಿಕ್ಕಿ ಎಂಬ ಥಿಯೇಟರ್ ಉದ್ಯೋಗಿಯ ಸುತ್ತ ಸಾಗುತ್ತದೆ. ಅವನು ನಿದ್ರಾಹೀನತೆಯಿಂದ ಬಳಲುತ್ತಿರುತ್ತಾನೆ. ಒಂದು ದಿನ ಲೂಸಿಯಾ ಎಂಬ ಮಾತ್ರೆ ಸೇವಿಸಿದ ನಂತರ ಅವನ ಕನಸು ಮತ್ತು ನಿಜ ಜೀವನದ ಗಡಿ ಮುಸುಕಾಗುತ್ತದೆ. ಯಾವುದು ಕನಸು, ಯಾವುದು ವಾಸ್ತವ ಎಂಬ ಪ್ರಶ್ನೆ ಪ್ರೇಕ್ಷಕರನ್ನು ಕೊನೆಯ ಕ್ಷಣದವರೆಗೂ ಕಾಡುತ್ತದೆ. ಈ ಚಿತ್ರದ ವಿಶೇಷತೆ ಎಂದರೆ ಅವನ ನಾನ್ ಲೀನಿಯರ್ ಕತೆ, ಅದ್ಭುತ ಟ್ವಿಸ್ಟ್ಗಳು ಮತ್ತು ವಿಭಿನ್ನ ನಿರೂಪಣೆ. ಲೂಸಿಯಾ ಕನ್ನಡದ ಮೊದಲ ಕ್ರೌಡ್ ಫಂಡೆಡ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಚಿತ್ರವು ಲಂಡನ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಆಡಿಯನ್ಸ್ ಚಾಯ್ಸ್ ಬೆಸ್ಟ್ ಫಿಲ್ಮ್ ಪ್ರಶಸ್ತಿಯನ್ನು ಕೂಡ ಗೆದ್ದಿದೆ. ಈ ಮೂವಿಯ IMDb ರೇಟಿಂಗ್ 8.3 ಆಗಿದ್ದು ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಮುಂದಿನ ಮೂವಿ ಯು-ಟರ್ನ್. ಈ ಮೂವಿಯು 2016ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಸಸ್ಪೆನ್ಸ್ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಪವನ್ ಕುಮಾರ್. ಪ್ರಮುಖ ಪಾತ್ರಗಳಲ್ಲಿ ಶ್ರದ್ಧಾ ಶ್ರೀನಾಥ್, ರಾಜರ್ ನಾರಾಯಣ, ರಾಧಿಕಾ ಚೇತನ್ ಮತ್ತು ದಿಲೀಪ್ ರಾಜ್ ನಟಿಸಿದ್ದಾರೆ. ಕಥೆಯು ಪತ್ರಕರ್ತೆಯಾದ ರಚನಾ ಸುತ್ತ ಸಾಗುತ್ತದೆ. ಬೆಂಗಳೂರಿನ ಫ್ಲೈಓವರ್ನಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಯು-ಟರ್ನ್ ತೆಗೆದುಕೊಳ್ಳುವವರ ಬಗ್ಗೆ ತನಿಖೆ ನಡೆಸುವಾಗ ಆ ವ್ಯಕ್ತಿಗಳು ಒಂದೊಂದಾಗಿ ನಿಗೂಢವಾಗಿ ಸಾವನ್ನಪ್ಪುತ್ತಿರುವುದು ಗೊತ್ತಾಗುತ್ತದೆ. ನಂತರ ನಡೆಯುವ ರಹಸ್ಯ ಘಟನೆಗಳು ಮತ್ತು ತನಿಖೆಯೇ ಚಿತ್ರದ ಮುಖ್ಯ ಕಥೆಯಾಗಿದೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಬಿಗಿಯಾದ ಚಿತ್ರಕಥೆ, ಸಸ್ಪೆನ್ಸ್ ಮತ್ತು ಸಾಮಾಜಿಕ ಸಂದೇಶ. ಸಾಮಾನ್ಯ ಟ್ರಾಫಿಕ್ ನಿಯಮ ಉಲ್ಲಂಘನೆಯಿಂದ ಆರಂಭವಾಗುವ ಕತೆ ಕೊನೆಯಲ್ಲಿ ಭಯಾನಕ ಹಾಗೂ ಭಾವನಾತ್ಮಕ ತಿರುವನ್ನು ನೀಡಿರುತ್ತದೆ. ಯು-ಟರ್ನ್ ಬಿಡುಗಡೆಯಾದ ನಂತರ ವಿಮರ್ಶಕರಿಂದ ಭಾರಿ ಮೆಚ್ಚುಗೆ ಪಡೆದಿದ್ದು ನಂತರ ತೆಲುಗು, ತಮಿಳು, ಮಲಯಾಳಂ, ಬೆಂಗಾಲಿ, ಫಿಲಿಪಿನೋ ಹಾಗೂ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಕೂಡ ರಿಮೇಕ್ ಆಗಿದೆ. ಕನ್ನಡದ ಅತ್ಯಂತ ಹೆಚ್ಚು ಭಾಷೆಗಳಿಗೆ ರಿಮೇಕ್ ಆದ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಮೂವಿಯ IMDb ರೇಟಿಂಗ್ 7.4 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 6ನೇ ಸ್ಥಾನದಲ್ಲಿ ಇರುವ ಮೂವಿ ಶಿವಾಜಿ ಸೂರತ್ಕಲ್. ಈ ಮೂವಿ 2020ರಲ್ಲಿ ಬಿಡುಗಡೆಯಾಗಿದ್ದು ದ ಕೇಸ್ ಆಫ್ ರಣಗಿರಿ ರಹಸ್ಯ ಕನ್ನಡದ ಅತ್ಯುತ್ತಮ ಮರ್ಡರ್ ಮಿಸ್ಟ್ರಲ್ ಥ್ರಿಲ್ಲರ್ ಮೂವಿಯಾಗಿದೆ. ಈ ಮೂವಿಯನ್ನು ನಿರ್ದೇಶಿಸಿದ್ದು ಆಕಾಶ್ ಶ್ರೀವಾಸ್ತವ. ಪ್ರಮುಖ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅವರು ಡಿಟೆಕ್ಟಿವ್ ಶಿವಾಜಿ ಸೂರತ್ಕಲ್ನ ಪಾತ್ರದಲ್ಲಿ ನಟಿಸಿದ್ದಾರೆ. ಕಥೆಯು ಗೃಹ ಮಂತ್ರಿಯ ಮಗನ ಕೊಲೆಯ ಪ್ರಕರಣದ ಸುತ್ತ ಸಾಗುತ್ತದೆ. ಈ ಹೈ ಪ್ರೊಫೈಲ್ ಮರ್ಡರ್ ಮಿಸ್ಟ್ರಿಯನ್ನು ಬಗೆಹರಿಸಲು ಡಿಟೆಕ್ಟಿವ್ ಶಿವಾಜಿ ಸೂರತ್ಕಲ್ ರಣಗಿರಿ ಎಂಬ ರಹಸ್ಯಮಯ ರೆಸಾರ್ಟ್ಗೆ ತೆರಳುತ್ತಾನೆ. ಅಲ್ಲಿ 11 ಶಂಕಿತರು, ಅನೇಕ ಸುಳಿವುಗಳು ಮತ್ತು ಅಡಗಿರುವ ರಹಸ್ಯಗಳ ನಡುವೆ ನಿಜವಾದ ಕೊಲೆಗಾರನನ್ನು ಪತ್ತೆ ಹಚ್ಚುವ ಪ್ರಯತ್ನವೇ ಚಿತ್ರದ ಮುಖ್ಯ ಕಥೆಯಾಗಿದೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಬಿಗಿಯಾದ ಸ್ಕ್ರೀನ್ ಪ್ಲೇ, ಸಸ್ಪೆನ್ಸ್ ಮತ್ತು ಡಿಟೆಕ್ಟಿವ್ ತನಿಖೆಯ ಶೈಲಿ. ಹಲವರು ಈ ಪಾತ್ರವನ್ನು ಕನ್ನಡದ ಶರ್ಲಾಕ್ ಹೋಮ್ಸ್ ಎಂದು ಕರೆಯುತ್ತಾರೆ. ಬಿಡುಗಡೆಯಾದ ನಂತರ ಸಿನಿಮಾ ಉತ್ತಮ ವಿಮರ್ಶೆಗಳನ್ನು ಪಡೆದು 2020ರ ಯಶಸ್ವಿ ಕನ್ನಡ ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಇದರ ಯಶಸ್ಸಿನ ನಂತರ ಶಿವಾಜಿ ಸೂರತ್ಕಲ್ 2 ಕೂಡ ನಿರ್ಮಾಣವಾಯಿತು. ಈ ಮೂವಿಯ IMDb ರೇಟಿಂಗ್ 7.1 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. 5ನೇ ಸ್ಥಾನದಲ್ಲಿರುವ ಮೂವಿ ಬೆಲ್ ಬಾಟಮ್. ಈ ಬೆಲ್ ಬಾಟಮ್ ಮೂವಿಯು ಕನ್ನಡದ ವಿಭಿನ್ನ ಡಿಟೆಕ್ಟಿವ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರವು ನಿರ್ದೇಶಿಸಿದ್ದು ಜಯತೀರ್ಥ. ಪ್ರಮುಖ ಪಾತ್ರಗಳಲ್ಲಿ ರಿಷಬ್ ಶೆಟ್ಟಿ, ಹರಿಪ್ರಿಯಾ ಮತ್ತು ಅಚ್ಯುತ ಕುಮಾರ್ ನಟಿಸಿದ್ದಾರೆ. ಕಥೆಯು 1980ರ ದಶಕದಲ್ಲಿ ನಡೆಯುತ್ತದೆ. ಡಿಟೆಕ್ಟಿವ್ ಕಾದಂಬರಿಗಳ ಹುಚ್ಚು ಅಭಿಮಾನಿಯಾಗಿರುವ ಪೊಲೀಸ್ ಕಾನ್ಸ್ಟೇಬಲ್ ದಿವಾಕರ
ತನ್ನ ಬುದ್ಧಿವಂತಿಕೆ ಮತ್ತು ತನಿಖಾ ಕೌಶಲ್ಯದಿಂದ ಒಂದು ಚಿನ್ನದ ಕಳ್ಳತನ ಪ್ರಕರಣವನ್ನು ಬಗೆಹರಿಸಲು ಮುಂದಾಗುತ್ತಾನೆ. ಈ ಪ್ರಯಾಣದಲ್ಲಿ ಅನೇಕ ರಹಸ್ಯಗಳು ಮತ್ತು ಹಾಸ್ಯಭರಿತ ಘಟನೆಗಳು ನಡೆಯುತ್ತವೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ 1980ರ ದಶಕದ ನಾಸ್ಟಾಲ್ಜಿಕ್ ವಾತಾವರಣ, ಚುರುಕಾದ ಚಿತ್ರಕಥೆ ಮತ್ತು ರಿಷಬ್ ಶೆಟ್ಟಿಯವರ ಮನರಂಜನಾತ್ಮಕ ಅಭಿನಯ, ಥ್ರಿಲ್ಲರ್ ಮತ್ತು ಕಾಮಿಡಿಯನ್ನು ಅತ್ಯದ್ಭುತವಾಗಿ ಮಿಶ್ರಣ ಮಾಡಿದ ಕಾರಣ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆಯನ್ನು ಪಡೆಯಿತು. ಬಿಡುಗಡೆಯಾದ ನಂತರ ಬೆಲ್ ಬಾಟಮ್ ಬಾಕ್ಸ್ ಆಫೀಸ್ನಲ್ಲಿ ಕೂಡ ಯಶಸ್ಸನ್ನು ಕಂಡಿದ್ದು ಕನ್ನಡದ ಅತ್ಯುತ್ತಮ ಡಿಟೆಕ್ಟಿವ್ ಸಿನಿಮಾಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಅನೇಕ ಸಿನಿಪ್ರಿಯಗಳು ಇದನ್ನು ಕನ್ನಡದ ಫೀಲ್ ಗುಡ್ ಡಿಟೆಕ್ಟಿವ್ ಥ್ರಿಲ್ಲರ್ ಎಂದು ಕರೆಯುತ್ತಾರೆ. ಈ ಮೂವಿ IMDb ರೇಟಿಂಗ್ 8.1 ಆಗಿದ್ದು ಇದನ್ನು ನಾವು ಆಹಾ ಮತ್ತು ಜಿಯೋ ಸ್ಟಾರ್ ವೆಬ್ಸೈಟ್ನಲ್ಲಿ ನೋಡಬಹುದು. 4ನೇ ಸ್ಥಾನದಲ್ಲಿರುವ ಮೂವಿ ಉಳಿದವರು ಕಂಡಂತೆ. ಈ ಮೂವಿ 2014ರಲ್ಲಿ ಬಿಡುಗಡೆಯಾದ ಕನ್ನಡದ ಕಲ್ಟ್ ನ್ಯೂ ನೋಯರ್ ಗ್ಯಾಂಗ್ಸ್ಟರ್ ಮಾಸ್ಟರ್ಪೀಸ್ ಮೂವಿಯಾಗಿದೆ. ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಅತ್ಯಂತ ವಿಭಿನ್ನ ಮತ್ತು ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ಒಂದಾಗಿದ್ದು ಈ ಚಿತ್ರವನ್ನು ನಿರ್ದೇಶಿಸಿದ್ದು ಹಾಗೂ ಮುಖ್ಯ ಪಾತ್ರದಲ್ಲಿ ನಟಿಸಿರುವವರು ರಕ್ಷಿತ್ ಶೆಟ್ಟಿಯವರು. ಪ್ರಮುಖ ಪಾತ್ರಗಳಲ್ಲಿ ಕಿಶೋರ್, ರಿಷಬ್ ಶೆಟ್ಟಿ, ಅಚ್ಯುತ ಕುಮಾರ ಮತ್ತು ತಾರಾ ಅವರು ನಟಿಸಿದ್ದಾರೆ. ಕಥೆಯು ಕರಾವಳಿಯ ಮಾಲ್ಪೆ ಪ್ರದೇಶದಲ್ಲಿ ನಡೆದ ಒಂದು ಕೊಲೆಯ ಸುತ್ತ ಸಾಗುತ್ತದೆ. ಆದರೆ ಈ ಕಥೆಯನ್ನು 5 ವಿಭಿನ್ನ ವ್ಯಕ್ತಿಗಳ ದೃಷ್ಟಿಕೋನದಿಂದ ಹೇಳಲಾಗುತ್ತದೆ. ಪ್ರತಿಯೊಬ್ಬರ ಕಥೆಯೂ ಬೇರೆ, ಸತ್ಯವೂ ಬೇರೆ. ಕೊನೆಯಲ್ಲಿ ನಿಜ ಏನು ಎಂಬುದನ್ನು ಪ್ರೇಕ್ಷಕರೇ ಜೋಡಿಸಿಕೊಳ್ಳಬೇಕು. ಈ ಚಿತ್ರದ ದೊಡ್ಡ ವಿಶೇಷತೆ ಅಂದರೆ ಅದರ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ನ್ಯಾರೇಷನ್ ಮತ್ತು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಕನ್ನಡದಲ್ಲಿ ಸಂಪೂರ್ಣ ಸಿಂಕ್ ಸೌಂಡ್ ಟೆಕ್ನಾಲಜಿ ಬಳಸಿ ನಿರ್ಮಿಸಲಾದ ಮೊದಲ ಸಿನಿಮಾಗಳಲ್ಲಿ ಇದು ಒಂದು. ಕರಾವಳಿಯ ಕರ್ನಾಟಕದ ಸಂಸ್ಕೃತಿ, ಭಾಷೆ ಮತ್ತು ಜೀವನ ಶೈಲಿಯನ್ನು ಅತ್ಯಂತ ನೈಜವಾಗಿ ತೋರಿಸಿರುವುದಕ್ಕೆ ಸಿನಿಮಾ ಭಾರೀ ಪ್ರಶಂಸೆಯನ್ನು ಗಳಿಸಿತು. ಬಿಡುಗಡೆಯ ಸಮಯದಲ್ಲಿ ದೊಡ್ಡ ವಾಣಿಜ್ಯ ಯಶಸ್ಸು ಸಿಗದಿದ್ದರೂ ನಂತರ ಇದು ಕಲ್ಟ್ ಕ್ಲಾಸಿಕ್ ಆಗಿ ಬೆಳೆದಿತು. ಅನೇಕ ಸಿನಿ ಪ್ರೇಮಿಗಳು ಇದನ್ನು ಕನ್ನಡದ ಪಲ್ಪ್ ಫಿಕ್ಷನ್ ಎಂದು ಕರೆಯುತ್ತಾರೆ ಮತ್ತು ಹೊಸ ಅಲೆಯ ಕನ್ನಡ ಸಿನಿಮಾದ ಪ್ರಮುಖ ಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಈ ಮೂವಿಯು ಕ್ರೈಮ್ ಥ್ರಿಲ್ಲರ್ ಮೂವಿಯಾಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 3ನೇ ಸ್ಥಾನದಲ್ಲಿರುವ ಮೂವಿ ಬೀರ್ಬಲ್ ಕೇಸ್ 1 ಫೈಂಡಿಂಗ್ ವಜ್ರಮುನಿ. ಈ ಮೂವಿ 2019ರಲ್ಲಿ ಬಿಡುಗಡೆಯಾಗಿದ್ದು ಇದು ಕನ್ನಡದ ಅತ್ಯುತ್ತಮ ಕೋರ್ಟ್ ರೂಮ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು MG ಶ್ರೀನಿವಾಸ್. ಪ್ರಮುಖ ಪಾತ್ರಗಳಲ್ಲಿ MG ಶ್ರೀನಿವಾಸ್, ರುಕ್ಮಿಣಿ ವಸಂತ, ಸುಜಯ್ ಶಾಸ್ತ್ರಿ ಮತ್ತು ವಿನೀತ್ ಕುಮಾರ್ ಅವರು ನಟಿಸಿದ್ದಾರೆ. ಕಥೆಯು ವಜ್ರಮುನಿ ಎಂಬ ವ್ಯಕ್ತಿಯ ಕೊಲೆ ಪ್ರಕರಣದ ಸುತ್ತ ಸಾಗುತ್ತದೆ. ಎಲ್ಲ ಸಾಕ್ಷಿಗಳು ಒಬ್ಬ ಆರೋಪಿಯ ವಿರುದ್ಧ ಇರುವಾಗ ವಕೀಲ ಮಹೇಶ್ ದಾಸ್ ಅಲಿಯಾಸ್ ಬೀರ್ಬಲ್ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತಾನೆ. ತನಿಖೆ ಮುಂದುವರಿದಂತೆ ಹೊಸ ರಹಸ್ಯಗಳು, ಸುಳ್ಳು ಸಾಕ್ಷಿಗಳು ಮತ್ತು ಅಚ್ಚರಿಯ ತಿರುವುಗಳು ಹೊರಬರುತ್ತವೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಚುರುಕಾದ ಚಿತ್ರಕಥೆ, ಕೋರ್ಟ್ ರೂಮ್ ವಾದಗಳು ಮತ್ತು ಕೊನೆಯವರೆಗೂ ಕುತೂಹಲ ಉಳಿಸಿಕೊಳ್ಳುವ ಸಸ್ಪೆನ್ಸ್. ಪ್ರತಿಯೊಂದು ಸುಳಿವು ಕಥೆಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನು ಅಚ್ಚರಿಗೊಳಿಸುತ್ತವೆ. ಬಿಡುಗಡೆಯಾದ ನಂತರ ಬೀರ್ಬಲ್ ಕೇಸ್ 1 ವಿಮರ್ಶಕರಿಂದ ಉತ್ತಮ ಪ್ರಶಂಸೆ ಪಡೆದು ಕನ್ನಡದ ಬೆಸ್ಟ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ನಂತರ ಇದರ ಮುಂದುವರಿದ ಭಾಗ ಬೀರ್ಬಲ್ ಟ್ರೈಲಜಿ ಕೂಡ ಘೋಷಿಸಲಾಗಿದೆ. ಈ ಮೂವಿಯ IMDb ರೇಟಿಂಗ್ 7.7 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಸೆಕೆಂಡ್ ಟಾಪ್ನಲ್ಲಿರುವ ಮೂವಿ ಕವಲುದಾರಿ. ಈ ಮೂವಿ 2019ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಕನ್ನಡ ಚಿತ್ರರಂಗದ ಅತ್ಯಂತ ಮೆಚ್ಚುಗೆ ಪಡೆದ ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದು. ಈ ಚಿತ್ರವು ನಿರ್ದೇಶಿಸಿದ್ದು ಹೇಮಂತ್ ಎಂ ರಾವ್. ಪ್ರಮುಖ ಪಾತ್ರಗಳಲ್ಲಿ ರಿಷಿ, ಅನಂತನಾಗ್, ಅಚ್ಯುತ ಕುಮಾರ ಮತ್ತು ಸುಮನ್ ರಂಗನಾಥ್ ಅವರು ನಟಿಸಿದ್ದಾರೆ. ಕಥೆಯು ಟ್ರಾಫಿಕ್ ಪೊಲೀಸ್ ಅಧಿಕಾರಿಯಾಗಿರುವ ಶ್ಯಾಮನ ಸುತ್ತ ಸಾಗುತ್ತದೆ. ಅಪರಾಧ ತನಿಖಾ ಅಧಿಕಾರಿಯಾಗಬೇಕೆಂಬ ಕನಸು ಹೊಂದಿರುವ ಅವನಿಗೆ ಒಂದು ದಿನ ರಸ್ತೆ ಕಾಮಗಾರಿ ವೇಳೆ ಸಿಕ್ಕ ಮಾನವ ಅಸ್ಥಿಪಂಜರದ ಪ್ರಕರಣ ಸುಳಿವು ಸಿಗುತ್ತದೆ. ಹಲವು ದಶಕಗಳಷ್ಟು ಹಳೆಯ ಈ ರಹಸ್ಯವನ್ನು ಬಿಚ್ಚಿಡಲು ಶ್ಯಾಮ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಮುತ್ತಣ್ಣ ಒಟ್ಟಾಗಿ ತನಿಖೆಯನ್ನು ಆರಂಭಿಸುತ್ತಾರೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಬಿಗಿಯಾದ ಸ್ಕ್ರೀನ್ ಪ್ಲೇ, ನೈಜ ತನಿಖಾ ವಿಧಾನ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಗಳು. ಪ್ರತಿಯೊಂದು ಸುಳಿವು ಕಥೆಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ಅನಂತನಾಗ್ ಮತ್ತು ಅವರ ಅಭಿನಯ ಮತ್ತು ಚಿತ್ರದ ವಾತಾವರಣ ಪ್ರೇಕ್ಷಕರ ಮನವನ್ನು ಗೆದ್ದಿದೆ. ಬಿಡುಗಡೆಯಾದ ನಂತರ ಕವಲುದಾರಿಯು ವಿಮರ್ಶಕರಿಂದ ಭಾರೀ ಪ್ರಶಂಸೆಯನ್ನು ಪಡೆದು ಕನ್ನಡದ ಬೆಸ್ಟ್ ಮಿಸ್ಟ್ರಿ ಥ್ರಿಲ್ಲರ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ನಂತರ ಈ ಚಿತ್ರವನ್ನು ಇತರ ಭಾಷೆಗಳಲ್ಲಿಯೂ ಕೂಡ ರಿಮೇಕ್ ಮಾಡಲಾಯಿತು. ಈ ಮೂವಿಯ IMDb ರೇಟಿಂಗ್ 7.9 ಆಗಿದ್ದು ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಟಾಪ್ ಫಸ್ಟ್ನಲ್ಲಿರುವ ಮೂವಿ ರಂಗಿತರಂಗ. ಈ ಮೂವಿ 2015ರಲ್ಲಿ ಬಿಡುಗಡೆಯಾಗಿದ್ದು ಇದು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಮತ್ತು ಮೆಚ್ಚುಗೆ ಪಡೆದ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದು. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಅನೂಪ್ ಭಂಡಾರಿ. ಪ್ರಮುಖ ಪಾತ್ರಗಳಲ್ಲಿ ನಿರೂಪ್ ಭಂಡಾರಿ, ರಾಧಿಕಾ ಚೇತನ, ಅವಂತಿಕಾ ಶೆಟ್ಟಿ ಮತ್ತು ಸಾಯಿ ಕುಮಾರ್ ಅವರು ನಟಿಸಿದ್ದಾರೆ. ಕಥೆಯು ಕಾದಂಬರಿಕಾರ ಗೌತಮ್ ಮತ್ತು ಅವನ ಪತ್ನಿ ಇಂದು ಎಂಬ ದಂಪತಿಯ ಸುತ್ತ ಸಾಗುತ್ತದೆ. ಅವರು ತಮ್ಮ ಮೂಲ ಊರಾದ ಕರಾವಳಿಯ ಕೊಮರಟ್ಟು ಗ್ರಾಮಕ್ಕೆ ಬಂದಾಗ ಹಲವು ವರ್ಷಗಳಿಂದ ಮರೆಮಾಚಲ್ಪಟ್ಟಿರುವ ರಹಸ್ಯಗಳು ಒಂದೊಂದಾಗಿ ಹೊರಬರಲು ಆರಂಭಿಸುತ್ತವೆ. ನಿಗೂಢ ಸಾವುಗಳು, ಕಾಣೆಯಾಗಿರುವ ವ್ಯಕ್ತಿಗಳು ಮತ್ತು ಹಳೆಯ ದಂತಕಥೆಗಳು
ಕಥೆಯನ್ನು ಮತ್ತಷ್ಟು ರೋಚಕವಾಗಿಸುತ್ತವೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಅದ್ಭುತ ಸ್ಕ್ರೀನ್ ಪ್ಲೇ, ಕರಾವಳಿ ಕರ್ನಾಟಕದ ಸುಂದರ ಹಿನ್ನೆಲೆ ಮತ್ತು ಕೊನೆಯವರೆಗೂ ಹಿಡಿದಿರುವ ಸಸ್ಪೆನ್ಸ್, ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ದೊಡ್ಡ ಸಂಚಲನವನ್ನು ಹುಟ್ಟುಹಾಕಿತು. ಕೇವಲ ಸಣ್ಣ ಬಜೆಟ್ನಲ್ಲಿ ನಿರ್ಮಾಣವಾದ ರಂಗಿತರಂಗ ಭಾರತದೆಲ್ಲೆಡೆ ಯಶಸ್ಸನ್ನು ಕಂಡು 2015ರ ಅತಿದೊಡ್ಡ ಕನ್ನಡ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿದೆ. ಅನೇಕರು ಇದನ್ನು ಕನ್ನಡದ ಅತ್ಯುತ್ತಮ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಎಂದು ಪರಿಗಣಿಸುತ್ತಾರೆ. ನಿಮಗೆ ಈ ಕ್ರೈಮ್ ಥ್ರಿಲ್ಲರ್ ಮೂವಿಗಳಲ್ಲಿ ಇಷ್ಟವಾದ ಮೂವಿ ಯಾವುದು ಎಂದು ನಮಗೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.